ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರ ಒಂದು ದೃಷ್ಟಿಯಿಂದ ನನ್ನ ಹಳೆ ಕ್ಷೇತ್ರ. ಇದೇ ಕ್ಷೇತ್ರದ ಯಶವಂತಪುರದಿಂದ ನಾನು 2008ರಲ್ಲಿ MLA ಆದೆ, ಮಂತ್ರಿನೂ ಆಗಿದ್ದೆ. ಪಕ್ಷದ ಬೇರೆ ಬೇರೆ ಜವಾಬ್ದಾರಿಯನ್ನು ಹೊತ್ತು ಈ ಕ್ಷೇತ್ರದಲ್ಲಿ ಬೇರೆ ಬೇರೆ ಭಾಗದಲ್ಲಿ ನಾನು ಓಡಾಟ ಮಾಡಿದ್ದೀನಿ. ಇದೇ ಹೆಬ್ಬಾಳದಲ್ಲಿ ನಾನು ವೋಟರು ಮತ್ತು ಇಲ್ಲೇ ನನ್ನ ಮನೆಯೂ ಇದೆ. ಆದರೆ ಲೋಕಸಭಾ ಅಭ್ಯರ್ಥಿಯಾಗಿ ಮೊದಲ ಬಾರಿಗೆ ಬಂದಿದ್ದೀನಿ. ಕಾರ್ಯಕರ್ತರು ಉತ್ಸಾಹದಲ್ಲಿದ್ದಾರೆ. ನಮ್ಮ MLAಗಳ ಇವತ್ತು ಮುನಿರಾಜ್ ಅವರ ಮನೆಯಲ್ಲಿ ಕಾರ್ಯಕರ್ತರನ್ನು ಸೇರಿಸಿದರು, ಗೋಪಾಲಯ್ಯನವರ ಮನೆಯಲ್ಲಿ ಕಾರ್ಯಕರ್ತರನ್ನು ಸೇರಿಸಿದರು. ನಿನ್ನೆ ಇದೇ ಆಫೀಸಲ್ಲಿ ಇಡೀ ನಮ್ಮ ಉತ್ತರ ಲೋಕಸಭಾ ಕ್ಷೇತ್ರದ ಕಾರ್ಯಕರ್ತರ ಸಭೆ ಆಗಿದೆ. ಎಲ್ಲರೂ ಕೂಡ ಉತ್ಸಾಹದಲ್ಲಿದ್ದಾರೆ, ಖುಷಿಯಾಗಿದ್ದಾರೆ. ಖಂಡಿತವಾಗಿ ಮತ್ತೊಂದು ಸಾರಿ ಏನೋ 2 ಬಾರಿ ಸದಾನಂದ ಗೌಡ್ರನ್ನ, ಅದಕ್ಕೆ ಮೊದಲು ಚಂದ್ರೇಗೌಡರನ್ನ, ನನಗೆ ಅನಿಸುತ್ತೆ ಈ ಕ್ಷೇತ್ರಕ್ಕೂ ಸ್ವಲ್ಪ ನಮ್ಮ ಕರಾವಳಿ ಮಲೆನಾಡಿಗೂ ಅವಿನಾಭಾವ ಸಂಬಂಧ ಇದೆ. ಚಂದ್ರೇಗೌಡರು ಅಲ್ಲಿಂದಲೇ ಬಂದರು, ಸದಾನಂದ ಗೌಡರು ಅಲ್ಲಿಂದಲೇ ಬಂದರು, ನಾನು ಅಲ್ಲಿಂದಲೇ ಬಂದಿದ್ದೀನಿ. ಖಂಡಿತ ಈ ಕ್ಷೇತ್ರದ ಅಭಿವೃದ್ಧಿ ಮತ್ತು ಈ ಕ್ಷೇತ್ರದ ಕಾರ್ಯಕರ್ತರ ರಕ್ಷಣೆ ನಮ್ಮೆಲ್ಲರ ಹೊಣೆ ಇದೆ. ಅದನ್ನು ನಾವು ಬರುವಂಥ ದಿನದಲ್ಲಿ ಒಟ್ಟು ಸೇರಿ ಮಾಡ್ತೀವಿ. ಮೇಡಮ್, ನೀವು ಶಾಸಕರಾಗಿ ಇಲ್ಲಿ ಕೆಲಸ ಮಾಡಿದ್ರಿ, ಇದೀಗ ಸಂಸದರ ಅದು 2 ಚಾಲೆಂಜೇ ಬೇರೆ ಇರ್ತೈತೆ ಮೇಡಮ್. ಕೆಲವೊಂದಿಷ್ಟು ವ್ಯತ್ಯಾಸಗಳಿದೆ, ಕೆಲವೊಂದಿಷ್ಟು ಗೊಂದಲಗಳಿದೆ. ಅವ್ನು ಯಾವ ರೀತಿ ನೀವು ನಿಭಾಯಿಸ್ತೀರಾ? ಖಂಡಿತವಾಗಿ ಗೊಂದಲ ಯಾವುದೂ ಇಲ್ಲ. ಈ ಕ್ಷೇತ್ರದಲ್ಲಿ ಕಾರ್ಯಕರ್ತರು ಟಿಕೆಟ್ಗೆ ಅಪೇಕ್ಷೆ ಪಟ್ಟಿದ್ರು, ಎಲ್ಲ ಕ್ಷೇತ್ರದಲ್ಲೂ ಅಪೇಕ್ಷೆ ಪಟ್ಟಿದ್ದಾರೆ. ಅವರಿಗೂ ಕೂಡ ಸಮಾಧಾನ ಹೇಳ್ತೀವಿ. ಯಾಕಂದರೆ ಟಿಕೆಟ್ ಒಬ್ಬರಿಗೆ ಸಿಗೋದು, ಎಲ್ಲರೂ ಒಟ್ಟು ಸೇರಿ ಕೆಲಸವನ್ನು ಮಾಡುವಂಥದ್ದನ್ನು ನಾವು ಮಾಡ್ತೀವಿ. ಈಗಾಗಲೇ ನಮ್ಮ ಜೊತೆ ಜೋಡಣೆ ಆಗಿದ್ದಾರೆ. ಯಾರು ಜೋಡಣೆ ಆಗಿಲ್ವೋ ಅವರೆಲ್ಲರನ್ನ ಮಾತಾಡಿಸುವಂಥದ್ದು ನಮ್ಮೆಲ್ಲರ ಜವಾಬ್ದಾರಿ ಇದೆ. ಅದನ್ನು ಬರುವಂಥ ದಿನದಲ್ಲಿ ನಾವು ಮಾಡ್ತೀವಿ. ಸದಾನಂದ ಗೌಡರು ಆರಂಭದಲ್ಲಿ ಬೇಡ ಅಂದಿದ್ರು, ಅದಾದಮೇಲೆ ಕಾರ್ಯಕರ್ತರ ಒತ್ತಡದ ಮೇಲೆಗೆ ಮತ್ತೆ ನಿಲ್ತೀನಿ ಅಂದರು. ಇವತ್ತು ಸದಾನಂದ ಗೌಡರಿಗೂ ಕೂಡ ನಾನು ಮಾತಾಡಿಸಿದ್ದೀನಿ. ಖಂಡಿತವಾಗಿ ಅವರು ಕೂಡ ಆಶೀರ್ವಾದ ಮಾಡಿದ್ದಾರೆ ಮತ್ತು ಈ ಕ್ಷೇತ್ರದಲ್ಲಿ ಓಡಾಡ್ತೀವಿ ಅನ್ನುವಂಥ ಭರವಸೆಯನ್ನು ಕೊಟ್ಟಿದ್ದಾರೆ. ಮೇಡಮ್, ಕಾಂಗ್ರೆಸ್ ನಾಯಕರು ಕೆಲವೊಂದಿಷ್ಟು ನಿಮ್ಮ ವಿರುದ್ಧ ನಡೆಸ್ತಕ್ಕಂಥ ಪ್ರಚಾರಗಳು, ಅದರ ಬಗ್ಗೆ ರಾಜಕೀಯದಲ್ಲಿ ಪ್ರಚಾರ ವಿರುದ್ಧ ಮಾಡುವಂಥದ್ದು ಇದ್ದೇ ಇರುತ್ತೆ. ಕಳೆದ 30 ವರ್ಷಗಳ ರಾಜಕೀಯದಲ್ಲಿ ನಾನು ಬಹಳ ವಿರುದ್ಧವನ್ನೇ ಎದುರಿಸಿದ್ದೀನಿ. ಮಂತ್ರಿ ಇದ್ದವಳು ರಾಜೀನಾಮೆ ಕೊಟ್ಟಿದ್ದನ್ನು ಕೂಡ ಈ ರಾಜ್ಯ ಕಂಡಿದೆ. ಇದು ಯಾವುದು ನಮಗೆ ಹೊಸದಲ್ಲ. ರಾಜಕೀಯ ಅಂದ ತಕ್ಷಣ ಹೋರಾಟ ಮಾಡಲೇಬೇಕು. ಹೋರಾಟದ ಮಧ್ಯೆ, ಪ್ರವಾಹದ ವಿರುದ್ಧದ ಮಧ್ಯೆ ನಾವು ಈಜಾಡಲೇಬೇಕು. ರಾಜಕೀಯಕ್ಕೆ ಬರಬಾರ್ದು. ಹೆಣ್ಮಕ್ಳಿಗೆ ರಾಜಕೀಯ ಕಷ್ಟ ಅನ್ನುವಂಥದ್ದನ್ನು ಹೇಳ್ತಾರೆ. ಆದರೆ ರಾಜಕೀಯಕ್ಕೆ ಬಂದಿದ್ದೀನಿ, ಇಲ್ಲಿ ಕೆಲಸ ಮಾಡಬೇಕು ಅಂತ ಇದ್ದೀನಿ. ಜವಾಬ್ದಾರಿಗಳನ್ನು ಕೊಟ್ಟಾಗ ಒಳ್ಳೆ ಕೆಲಸ ಮಾಡಿ ತೋರಿಸಿದ್ದೀನಿ, ಮುಂದೆನೂ ಮಾಡ್ತೀನಿ. ಮೇಡಮ್, ನೀವು ಈ ರಾಜ್ಯದ CM BJP ಕ್ಯಾಂಡಿಡೇಟ್ ಆಗಿದ್ದು ಹಿಂದೆ ಒಂದು ನಿಮಿಷ ಖಂಡಿತವಾಗಿಲ್ಲ, ಬಿಟ್ಟುಬಿಡಿ ಅದನ್ನು. ಕೆಲವೊಂದಿಷ್ಟು ಅಂದರೆ ಈಶ್ವರಪ್ಪನಾಗಿರ್ಬೋದು, ಕೆಲವು ಜಗದೀಶ್ ಶೆಟ್ಟರ್ ಅವ್ರ ವಿಚಾರದಲ್ಲಾಗಿರ್ಬೋದು, ಪಕ್ಷ ಅವರು ಯಾವ ರೀತಿ ಸ್ಟಾರ್ಟ್ ಕಾಣುತ್ತೆ? ಖಂಡಿತವಾಗಿ ಪಕ್ಷದ ಹಿರಿಯರವರು ನಮ್ಮ ಪಕ್ಷವನ್ನು ಕರ್ನಾಟಕದಲ್ಲಿ ಕಟ್ಟಿ ಬೆಳೆಸಿದವರು. ಅವರು ಟಿಕೆಟ್ ಅಪೇಕ್ಷೆ ಪಟ್ಟಿದ್ದು ತಪ್ಪಲ್ಲ, ಅವರ ಮನೆಯವರಿಗೂ ಅಪೇಕ್ಷೆ ಪಟ್ಟಿದ್ದು ತಪ್ಪಲ್ಲ. ಖಂಡಿತವಾಗಿ ಬರುವಂಥ ದಿನದಲ್ಲಿ ಪಕ್ಷ ಅವರ ಜವಾಬ್ದಾರಿಯನ್ನು ತಗೊಳ್ಳುತ್ತೆ ಅನ್ನುವಂಥ ವಿಶ್ವಾಸ ಇದೆ. ಓಕೆ, ಥ್ಯಾಂಕ್ ಯು. ಇದಿಷ್ಟು ಶೋಭಾ ಕರಂದ್ಲಾಜೆ ಅವರ ಮತ್ತು ಕ್ಯಾಮರಾಮ್ಯಾನ್ ಶರತ್ ಜೊತೆ ರಾಘವೇಂದ್ರ, ಪವರ್ TV, ಬೆಂಗಳೂರು.